ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯ ಶ್ರೀ ಬಸಪ್ಪ ವಾಲಿಕಾರ್ ಗುರುಗಳು ವಿಜ್ಞಾನ ಶಿಕ್ಷಕರಾಗಿ ಕಳೆದ 4 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಒಬ್ಬ ಕ್ರಿಯಾಶೀಲ ಹಾಗೂ ಪರಿಶ್ರಮಿ ವ್ಯಕ್ತಿಗಳಾಗಿದ್ದಾರೆ. ಇವರು ಈ ಹಿಂದೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿಯೂ ಕೂಡ ಆಯ್ಕೆಯಾಗಿದ್ದಾರೆ. ಈಗ ಸದ್ಯ ಇವರು ನಮ್ಮ ಕುಷ್ಟಗಿ ತಾಲೂಕಿನ ವಿಜ್ಞಾನ ವೇದಿಕೆಯ ಅಧ್ಯಕ್ಷರಾಗಿ ತಮ್ಮ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಇಡೀ ತಾಲೂಕಿನ ಎಲ್ಲ ವಿಜ್ಞಾನ ಶಿಕ್ಷಕರನ್ನೊಳಗೊಂಡು ಶೈಕ್ಷಣಿಕವಾಗಿ ಅನೇಕ ಉತ್ತಮ ಯೋಜನೆಗಳನ್ನು ರೂಪಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಇವರು ವಿದ್ಯಾರ್ಥಿಗಳೊಂದಿಗಿನ ಉತ್ತಮ ಒಡನಾಟ ಮತ್ತು ಶಾಲೆಯ ಬಗ್ಗೆ ಅತಿಯಾದ ಒಂದು ಆಸಕ್ತಿಯಿಂದ ಶಾಲೆಯ ಬೋಧನಾ ಕೆಲಸಗಳೊಂದಿಗೆ ಇತರ ಚಟುವಟಿಕೆಗಳಲ್ಲಿ ಕೂಡ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಒಂದು ಪ್ರೌಢಶಾಲೆಯ ಅಭಿವೃದ್ಧಿಗೋಸ್ಕರ ಇವರು ಸತತವಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಶ್ರೀ ಬಸಪ್ಪ ವಾಲಿಕಾರ ಗುರುಗಳು ವಿಜ್ಞಾನ ವಿಷಯ ಬೋಧನೆಯನ್ನು ಕೇವಲ ಥೆರಾಟಿಕಲ್ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರಿಕಲ್ಪನೆಗಳನ್ನು ಮೂಡಿಸ್ತಾ ಪ್ರಾಯೋಗಿಕವಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ವಿಜ್ಞಾನ ಶಿಕ್ಷಕರ ಪ್ರಯೋಗಗಳ ಮೂಲಕ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳಷ್ಟು ಉತ್ತಮ ಫಲಿತಾಂಶದತ್ತ ಶೈಕ್ಷಣಿಕ ಗುಣಮಟ್ಟದ ಸುಧಾರಣೆಗಾಗಿ ಅವರ ಒಂದು ಬೋಧನಾ ಶೈಲಿ ಉತ್ತಮವಾಗಿದೆ. ಅವರು ಎಲ್ಲ ಸಹಶಿಕ್ಷಕರೊಂದಿಗೆ ಮತ್ತು ಮುಖ್ಯೋಪಾಧ್ಯಾಯರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದು ಶಾಲೆಯ ಅಭಿವೃದ್ಧಿಗೋಸ್ಕರ ಅವರ ಒಂದು ತನು ಮನ ಧನದ ಮೂಲಕ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಮತ್ತು ಹಲವಾರು ದಾನಿಗಳಿಂದ ನಮ್ಮ ಶಾಲೆಗೆ ಅನೇಕ ಪರಿಕರಗಳನ್ನು, ಪೀಠೋಪಕರಣಗಳನ್ನು, ಲ್ಯಾಪ್ಟಾಪ್, ಕಂಪ್ಯೂಟರ್, ಚೇರ್ಸ್ ಮುಂತಾದ ವಸ್ತುಗಳನ್ನು ದೇಣಿಗೆಯಾಗಿ ತರುವಲ್ಲಿ ಕೂಡ ಅವರ ಒಂದು ಶ್ರಮ ಇದೆ. ಒಟ್ಟಾರೆಯಾಗಿ ಈ ಶಾಲೆಯ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಅವರು ಸದಾ ಪ್ರಯತ್ನಶೀಲರಾಗಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೇಳಲು ನಾನು ಬಯಸ್ತೇನೆ. ಜೊತೆಗೆ ಸುಮಾರು 4 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ವಿಜ್ಞಾನದ ವಿಷಯವಾಗಿ ಅವರು ಸಾಕಷ್ಟು ವಸ್ತು ಪ್ರದರ್ಶನಗಳನ್ನು ಹಾಗೂ ಪ್ರವಾಸಗಳನ್ನು, ಶೈಕ್ಷಣಿಕ ಮಾರ್ಗದರ್ಶನಗಳನ್ನು, ಪರಿಸರ ಮತ್ತು ವಿಜ್ಞಾನ ತರಬೇತಿಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಜೊತೆಗೆ ಈ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿದ್ದಾರೆ. ಇವರು ರಾಷ್ಟ್ರ ಪ್ರಶಸ್ತಿ ಪಡೀಲಿಕ್ಕೆ ಯೋಗ್ಯರಿದ್ದಾರೆ ಅಂತಂದು ನಮ್ಮ ಒಂದು ಅಭಿಪ್ರಾಯ. ನಮ್ಮ ಜೊತೆಗೆ ಕೆಲಸವನ್ನು ನಿರ್ವಹಿಸುತ್ತಿರುವ ಶ್ರೀ ಬಸಪ್ಪ ವಾಲಿಕಾರ್ ವಿಜ್ಞಾನ ಶಿಕ್ಷಕರು, ಅವರ ನಡುವಿನ ಒಂದು ಒಡನಾಟ ಒಂದು 4 ವರ್ಷಗಳಿಂದ ಇದೆ. ಈ ಶಾಲೆಯಲ್ಲಿ ನಾವು ಏಕಕಾಲಕ್ಕೆ ಬಂದೆವು. ಅವರು ಒಬ್ಬ ಕ್ರಿಯಾಶೀಲ ಶಿಕ್ಷಕರಾಗಿದ್ದಾರೆ. ಅನೇಕ ನಮ್ಮ ಶಾಲಾ ಮಕ್ಕಳ ಪ್ರೀತಿಯ ಶಿಕ್ಷಕರಂದರೂ ಕೂಡ ಹೇಳ್ಬೋದು. ಅವರು ಅನೇಕ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂತಂದರೆ ಈ ಒಂದು 2025-26ನೇ ಸಾಲಿನಲ್ಲಿ ತಾರಾಲಯ ವೀಕ್ಷಣೆಗೆ ಬೆಂಗಳೂರಿಗೆ, ನೆಹರು ತಾರಾಲಯ ವೀಕ್ಷಣೆಗೆ ಬೆಂಗಳೂರಿಗೆ ನಮ್ಮ ಸುಮಾರಾಗಿ 50 ಮಕ್ಕಳನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ವೀಕ್ಷಣೆಯನ್ನು ಮಾಡಿ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ಪಡ್ಕೊಂಡು ಬಂದಿದ್ದೀವಿ. ಹಾಗೂ ವಿಧಾನಸಭಾ ವೀಕ್ಷಣೆಯನ್ನು ಕೂಡ ನಮ್ಮ ಮಕ್ಕಳಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನೆರವೇರಿದೆ. ಅವರು ಈ ಹಿಂದೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿದ್ದಾರೆ ಹಾಗೂ ಕರ್ನಾಟಕ ಸರ್ಕಾರದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅವರಲ್ಲಿರ್ತಕ್ಕಂಥ ಒಂದು ಶಿಸ್ತು, ಆಮೇಲೆ ಹಿಡಿದಿರ್ತಕ್ಕಂಥ ಒಂದು ಕೆಲಸವನ್ನು ಅಗದಿ ಪರ್ಫೆಕ್ಟಾಗಿ ನಿರ್ವಹಿಸ್ತಕ್ಕಂತಹ ಒಬ್ಬ ಉತ್ತಮ ಶಿಕ್ಷಕರಾಗಿದ್ದಾರೆ. ಹೀಗಾಗಿ ಅವರಿಗೆ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿ ಅಂತೇಳಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅವರು 4 ವರ್ಷಗಳಿಂದ ಅವರನ್ನು ಹತ್ತಿರದಿಂದ ನೋಡಲಾಗಿ ಅವರು ಒಬ್ಬ ಒಳ್ಳೆಯ ಶಿಸ್ತಿನ, ಒಬ್ಬ ನಿಷ್ಠಾವಂತ
ಶಿಕ್ಷಕರಾಗಿ ಇಲ್ಲಿ ಕೆಲಸ ಮಾಡಕತ್ತಿದ್ದು ನನ್ನ ಗಮನಕ್ಕೆ ಬಂದಿದೆ. ಇವರು ನಮ್ಮ ಶಾಲೆ ನಾವೆಲ್ಲರೂ ಈ ಶಾಲೆ ಸ್ಟಾರ್ಟ್ ಆಗಿಯೇ 4-5 ವರ್ಷಗಳ ಆದರೂ ಕೂಡ ಒಂದು ತಾಲೂಕಾ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಉತ್ತಮ ಶಾಲೆ ಅಂಥೇಳಿ ಹೆಸರನ್ನು ಗಳಿಸಿದೆ. ಈ ಒಂದು ಹೆಸರನ್ನು ಗಳಿಸಲಿಕ್ಕೆ ನಮ್ಮ ಬಸಪ್ಪ ವಾಲಿಕರ್ ಸರ್ ಅವರ ಪಾತ್ರ ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇವರು ಅತ್ಯಂತ ಕ್ರಿಯಾಶೀಲ ಶಿಕ್ಷಕರಾಗಿದ್ದಾರೆ ಮತ್ತು ಪ್ರಯೋಗಗಳ ಮೂಲಕ ಮಕ್ಕಳಲ್ಲಿ ವಿಜ್ಞಾನ ವಿಷಯದಲ್ಲಿ ಆಸಕ್ತಿಯನ್ನು ಮೂಡಿಸುತ್ತಿದ್ದು ಅನೇಕ ಪ್ರದರ್ಶನಗಳಿಗೆ ಇವರು ಮಕ್ಕಳನ್ನು ನಮ್ಮ ಶಾಲೆಯಿಂದ ಕರೆದುಕೊಂಡು ಹೋಗಿ ಬಹುಮಾನಗಳನ್ನು ಕೂಡ ಪಡೆದುಕೊಂಡಿದ್ದೇವೆ. ಸ್ಟೇಟ್ ಲೆವೆಲ್ನಲ್ಲಿಯೂ ಕೂಡ ಸ್ಪರ್ಧಿಸಿ ನಮ್ಮ ವಿದ್ಯಾರ್ಥಿಗಳು ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಮೊನ್ನೆ ತಾನೇ ನಾವು ನೆಹರು ತಾರಾಲಯಕ್ಕೆ ಹೋಗಿ ವೀಕ್ಷಣೆ ಮಾಡಿ ಮಕ್ಕಳಿಗೆ ಹೊಸ ಅನುಭವವನ್ನು ಕೊಡುವುದರಲ್ಲಿ ಸರ್ ಒಂದು ಪ್ರಯತ್ನ ಬಹಳ ಇದೆ. ಇವರಿಗೆ ಈಗಾಗಲೇ ಸ್ಟೇಟ್ ಲೆವೆಲ್ ಪ್ರಶಸ್ತಿ ಬಂದಿರುವುದು ಸಂತೋಷದಾಯಕ ವಿಷಯವಾಗಿದ್ದರೂ ಕೂಡ ಇವರು ಇನ್ನೂ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಅವರಿಗೆ ಒಳ್ಳೆಯ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬರಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಬಸಪ್ಪ ವಾಲಿಕರ್ ಸರ್ ಅವರು ನಮ್ಮ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅವರಿಂದ 4 ವರ್ಷದಿಂದ ಅವರ ಒಡನಾಟ ಇರುವುದರಿಂದ ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ. ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾರೆ. ಮಕ್ಕಳಿಗೆ ಹೇಳಿಕೊಡುತ್ತಾರೆ. ಆನಂತರ ಪ್ರತಿಯೊಂದು ಸಾರ್ವಜನಿಕರ ಸಂಪರ್ಕ ಜಾಸ್ತಿ ಇರೋದರಿಂದ ಅವರ ಶಾಲೆಗೆ ನಮ್ಗೆ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಚೇರು ಮತ್ತು ಬೆಂಚು ಇದೆಲ್ಲ ಸಹಾಯ ಮಾಡ್ತಾರೆ ಎಂದು 2 ಮಾತು ಮುಗಿಸ್ತೇನೆ. ಜಯಂತ. ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು ಬಸಪ್ಪ ವಾಲಿಕರ್ ಸರ್ ಅವರು SSLC ಮತ್ತು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ತಿಳಿಯುವಂತೆ ವಿಜ್ಞಾನವನ್ನು ಬೋಧನೆ ಮಾಡುತ್ತಾರೆ. ಎಲ್ಲರಿಗೂ ಸರಳವಾಗಿ ತಿಳಿಯುತ್ತಾರೆ. ನಮ್ಮ ಜೊತೆ ನಾನು ಶ್ರೀ ಸೋಮಶೇಖರ ಹತ್ತಿ ನಿವೃತ್ತ ಶಿಕ್ಷಕರು ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕೊಪ್ಪಳ ಜಿಲ್ಲೆ, ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಭಾರತ್ ಸೇವಾದಳ ಜಿಲ್ಲಾ ಸಮಿತಿ ಕೊಪ್ಪಳ. ಶ್ರೀ ಬಸಪ್ಪ ವಾಲಿಕಾರ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕ್ಯಾಡಿಗುಪ್ಪ ಇವರು ಈಗಾಗಲೇ ತಾಲೂಕು ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೊಡಮಾಡಲ್ಪಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರಿಗೆ ಕೊಡ್ತಕ್ಕಂಥ ಪ್ರಶಸ್ತಿಗಳಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು. ಜೊತೆಗೆ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಉತ್ತಮ ವಿಜ್ಞಾನ ಶಿಕ್ಷಕ ಅಂತ ಹೇಳಿ ಪ್ರಶಸ್ತಿಗಳನ್ನು ಕೂಡ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು. ಹಲವಾರು ಪ್ರಶಸ್ತಿಗಳಿಗೆ ಪುರಸ್ಕೃತರಾಗಿರ್ತಕ್ಕಂಥ ಬಸಪ್ಪ ವಾಲಿಕಾರ್ ಅವರುಗಳು ವಿಜ್ಞಾನ ಶಿಕ್ಷಕರಾಗಿ ಪ್ರಾಥಮಿಕ ಶಾಲೆಯಲ್ಲಿಂದ ಹಿಡಿದು ತದನಂತರದಲ್ಲಿ ಬಡ್ತಿ ಹೊಂದಿ ಪ್ರೌಢಶಾಲೆಗೆ ಬಂದು ಹಲವಾರು ವಿಜ್ಞಾನ ವಿಷಯಗಳಲ್ಲಿ ಹಲವಾರು ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗಗಳನ್ನು ಮಾದರಿಯಾಗಿಟ್ಕೊಂಡು ಪ್ರಯೋಗಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಪ್ರೇರಣೆ ನೀಡತಕ್ಕಂಥ ವಿಜ್ಞಾನ ಶಿಕ್ಷಕರಾಗಿದ್ದಾರೆ. ಅವರು ವಿಜ್ಞಾನ ಪ್ರಯೋಗಗಳ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಕಾರ್ಯಾಗಾರಗಳಾಗಿರ್ಬೋದು, ವಿಜ್ಞಾನ ವಸ್ತು ಪ್ರದರ್ಶನಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಸ್ಮಯವಾಗಿರ್ತಕ್ಕಂಥ ವಿಷಯಗಳನ್ನು ಪರಿಸರದಲ್ಲಿ ಪ್ರಕೃತಿಯಲ್ಲಿ ಮಕ್ಕಳನ್ನು ಕರೆದುಕೊಂಡೋಗಿ ಬೋಧಿಸ್ತಕ್ಕಂಥದ್ದಾಗಿರ್ಬೋದು, ಹಲವಾರು ವಿಜ್ಞಾನ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿಜ್ಞಾನ ಶಿಕ್ಷಕರಾಗಿ ಮಾರ್ಗದರ್ಶಕರಾಗಿ ಈಗಾಗಲೇ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಇವರಿಗೆ ರಾಜ್ಯ ಮಟ್ಟದಲ್ಲಿ ಮತ್ತು ಈಗಾಗಲೇ ಸಿಕ್ಕಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿ ಜೊತೆಗೆ ಈ ಬಾರಿ 2025-26ನೇ ಸಾಲಿಗೆ ಕೊಡಮಾಡಲ್ಪಡ್ತಕ್ಕಂಥ ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಇವರಿಗೆ ಸಿಗಲಿ ಅಂತ ಹಾರೈಸಿ ಇವರು ಮಾಡಿರ್ತಕ್ಕಂಥ ಹಲವಾರು ಕೆಲಸಗಳನ್ನು ಆಧರಿಸಿಕೊಂಡು ಅವರಿಗೆ ಉತ್ತಮ ಒಂದು ಶಿಕ್ಷಕ ಪ್ರಶಸ್ತಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕಂತ ಹೇಳಿ ನಿಯೋಜಕರಲ್ಲಿ ಜಿಲ್ಲಾ ಘಟಕ ಕೊಪ್ಪಳದ ಹಂಗಾಮಿ ಅಧ್ಯಕ್ಷರಾಗಿ ಆಗಿದ್ದೇನೆ. ಜೊತೆಗೆ ಸಹ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ನವಲಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಬಸಪ್ಪ ವಾಲಿಕಾರ್ ಸರ್ ಅವರು ವಿಜ್ಞಾನ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಕ್ಯಾದಿಗುಪ್ಪೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸನ್ಮಾನ್ಯರು ವಿಜ್ಞಾನದ ಒಂದು ರೋಮಾಂಚನಕಾರಿ ವಿಚಾರಗಳನ್ನು ಮಕ್ಕಳಿಗೆ ಮನಮುಟ್ಟುವ ಹಾಗೆ ಬೋಧನೆ ಮಾಡ್ತಾ ಇದ್ದಾರೆ.
ಮತ್ತು ಮೇಲಾಗಿ ವಿಜ್ಞಾನವು ಪ್ರಸ್ತುತ ಹೇಗಿದೆ, ಹಿಂದೆ ಹೇಗಿತ್ತು ಮತ್ತು ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದರ ಕುರಿತು ಮಕ್ಕಳಿಗೆ ಭಾಳಷ್ಟು ಪರಿಣಾಮಕಾರಿಯಾಗಿ ಬೋಧನೆ ಮಾಡಿ ಮಕ್ಕಳಿಗೆ ಬಹಳಷ್ಟು ಪ್ರೀತಿಯ ಶಿಕ್ಷಕರಾಗಿದ್ದಾರೆ. ಹಾಗೇನ ಸನ್ಮಾನ್ಯರು ಊರಿನ ಗ್ರಾಮಸ್ಥರಿಂದ ಮತ್ತು ಕೆಲವು NGO ಟ್ರಸ್ಟ್ಗಳಿಂದ ದೇಣಿಗೆಯನ್ನು ಸಂಗ್ರಹಿಸಿ ತಮ್ಮ ಸಂಸ್ಥೆಯಲ್ಲಿ ಒಂದು ಪ್ರಯೋಗಾಲಯವನ್ನು ಮಾಡಿ ಮಕ್ಕಳಲ್ಲಿ ಒಂದು ಪ್ರಯೋಗಾತ್ಮಕ ಮನೋಭಾವನೆ ಜೊತೆಗೆ ವೈಜ್ಞಾನಿಕ ಮನೋಭಾವನೆಯನ್ನು ಹೆಚ್ಚಿಸಲು ಪ್ರಯತ್ನ ಮಾಡಿದ್ದಾರೆ. ಮತ್ತು ಮಕ್ಕಳ ಸ್ನೇಹಜೀವಿಯಾಗಿ ಶಿಕ್ಷಕರ ಸ್ನೇಹಿಯಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸನ್ಮಾನ್ಯರಿಗೆ ಕಳೆದ ವರ್ಷ ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸೇವೆ ಸಲ್ಲಿಸಿದರ ಪ್ರಯುಕ್ತವಾಗಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇಂಥ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತಕ್ಕಂಥ ಅತ್ಯುತ್ತಮ ಗುರುಗಳಿಗೆ ಮತ್ತು ವಿಜ್ಞಾನ ಶಿಕ್ಷಕರಾದ ಬಸಪ್ಪ ವಾಲಿಕಾರ್ ಅವರಿಗೆ ಸರ್ಕಾರದಿಂದ ಹಾಗೂ NGOದಿಂದ ಹಾಗೂ ಇಲಾಖೆಯಿಂದ ಬಹಳಷ್ಟು ಗೌರವ ಸನ್ಮಾನಗಳು ಮತ್ತು ಒಂದು ಸಹಕಾರ ಅವ್ರಿಗೆ ನಾವು ನೀಡಬೇಕಾಗಿದೆ. ದಯಮಾಡಿ ನಾವೆಲ್ಲರೂ ಒಡಗೂಡಿ ನೀಡೋಣ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಾಕತ್ತಿದ್ದಿಲ್ಲ ಇನ್ನೊಂದು ತಾರಿವಾಳ್. ನಾನು RMSA ಕ್ಯಾತ್ಗುಪ್ಪ ಶಾಲೆಯ ವಿದ್ಯಾರ್ಥಿನಿ. ನಾನಷ್ಟೇ ಅಲ್ಲ, ಇವರೆಲ್ಲರೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸರ್ ನಮ್ಗೆ ಅಪಾರವಾದ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟ ಅಂತ ಹಂತಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ವಿದ್ಯಾರ್ಥಿಗಳಿಗೆ ಉತ್ಸಾಹ ತುಂಬುವಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಒಂದು ಮಾರ್ಗದರ್ಶನದಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ವೃತ್ತಿಯಲ್ಲಿ ಅಥವಾ ದೊಡ್ಡ ಸಾಧನೆಯನ್ನು ಮಾಡಿ ಇಂದು ಜಗತ್ತಿಗೆ ಬೆಳಕಾಗಿ ಹೊರಹೊಮ್ಮುತ್ತಿದ್ದಾರೆ. ಇವರು ಮಕ್ಕಳಿಗೆ ಇವತ್ತನ್ನು ಅರಿಯುವ ಒಂದು ಕ್ಷೇತ್ರ. ವಿಜ್ಞಾನ ಎಂದರೆ ಜ್ಞಾನ. ಅಂಥ ಜ್ಞಾನದ ವಿದ್ಯಾರ್ಥಿಗಳನ್ನಾಗಿ ನಮ್ಮನ್ನು ಸಿದ್ಧಪಡಿಸಲು ನಮ್ಮ ಬಸಪ್ಪ ಸರ್ ಅವರು ಒಂದು ಅನುಪಮ ಸೇವೆಯನ್ನು ಗೈಯುತ್ತಿದ್ದಾರೆ. ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ನಮ್ಮ ಸಹ ಗೆಳತಿಯರು ಕೂಡ ನಿಜವಾಗ್ಲೂ ಪುಣ್ಯವಂತರು. ನಮ್ಮ ಸರ್ ಹೆಂಗಂದ್ರೆ ಈಗ ಪಾಠ ಹೇಳ್ಬೇಕಂತಂದ್ರೆ ಏನಾದರೂ ಒಂದು ಎಕ್ಸಾಂಪಲ್ ಕೊಟ್ಟು ಅಥವಾ ಏನಾದರೂ ಪ್ರಯೋಗ ಮಾಡಿ ನಮ್ಗೆ ಪಾಠ ಹೇಳೋದ್ರಿಂದ ತುಂಬ ನೆನಪಿನಲ್ಲಿ ಉಳಿದು ಮತ್ತು ಅದನ್ನ ಪರೀಕ್ಷೆಯಲ್ಲಿ ಉಪಯೋಗ ಆಗಬೇಕು. ಆ ಥರ ನಮಗೆ ಪಾಠವನ್ನು ಹೇಳ್ಕೊಡ್ತಾರೆ, ನಮಗೆ ತಿಳಿಸ್ತಾರೆ. ಹೊಸ ಮೆಟೀರಿಯಲ್ಸ್ಗಳನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ಮತ್ತು ಇಲ್ಲಿ ಕಂಪ್ಯೂಟರ್ ರೂಮ್ಗೆ ಕರ್ಕೊಂಬಂದು ನಮ್ಗೆ ಏನು ವಿಷಯ ಗೊತ್ತಿರಲ್ಲ ಅದನ್ನು ಪ್ರಯತ್ನ ಮಾಡಿರಿ ಅಂತ ಹೇಳ್ಕೊಟ್ಟು ನಮ್ಗೆ ಪ್ರಯತ್ನ ಮಾಡಿ ಅದರಲ್ಲಿ ನಾವು ಸಫಲರಾಗಬೇಕು. ಆ ಥರ ನಮ್ಮನ್ನ ರೆಡಿ ಮಾಡ್ತಕ್ಕಂಥ ವಿಜ್ಞಾನದಲ್ಲಿ ನಮಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ವಿಜ್ಞಾನ ಈಗ ಸರ್ಕಾರಿ ಶಾಲೆಗಳಂದ್ರೆ ಎಲ್ಲರೂ ಸರ್ಕಾರಿ ಶಾಲೆಗಳು ಏನೂ ಇಲ್ಲ, ಏನೂ ಕಲಿಸಲ್ಲ, ಸುಮ್ಮನೆ ಇರ್ತಾರ, ಹಂಗಂತ ಎಷ್ಟೋ ಜನ ಕೇಳೀನಿ. ಆದ್ರೆ ಈ ಶಾಲೆಗೆ ಬಂದ್ಮೇಲೆ ನಾನು ಈ ಶಾಲೆಗೆ ಬರ್ಬೇಕಾದ್ರೆ ನನಗೂ ಇದು ಬೇಡ ಅಂತ ಅನಿಸಿತ್ತು. ಆಮೇಲೆ ಇಲ್ಲಿ ಬಂದಿನ ಗೊತ್ತಾಯ್ತು ವಿಜ್ಞಾನ ಅಂದ್ರೆ ಇಷ್ಟಪಟ್ಟು ಕಲಿಬೇಕು. ಅದು ಇಷ್ಟಪಟ್ಟು ಕಲ್ತ್ರೆ ಕಷ್ಟ ಆಗಲ್ಲ. ನಾವು ಕಷ್ಟಪಟ್ಟು ಅಂದ್ಕೊಂಡ್ವಿ ಅಂದ್ರೆ ಕಷ್ಟ ಆಗೇ ಆಗುತ್ತೆ. ನಮ್ಗೆ ಬಸಪ್ಪ ಸರು ನಾವು ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿನೇ ನಮ್ಗೆ ತಿಳಿಸ್ಕೊಟ್ರು. ಅವ್ರು ನಮ್ಮ ಜೊತೆ ಹೇಳುವಾಗ ಹಾಸ್ಯದಿಂದ ನಗ್ತಾ ಇದ್ರು. ಮತ್ತು ನಾವು ಏನು ತಪ್ಪು ಮಾಡಿದ್ವು ಅಂತ ತಿದ್ದುತ್ತಿದ್ರು. ಯಾರು ಜಾಸ್ತಿ ಅಂದ್ರೆ ಅವ್ರು ನಮ್ಮ ಜೊತೆ ಫ್ರೆಂಡ್ಸ್ ಆಗಿರ್ತಿದ್ರು. ಹೊಟ್ಟೆ ನಕ್ಕಂತ ನಾವು ಏನು ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ನಮಗೆ ಪಾಠ ಹೇಳ್ತಿದ್ರು. ನಾವು ಪಾಠ ಹೇಳೋ ಜೊತೆಗೆ ನಮ್ಗೆ ಇನ್ನೂ ಎಷ್ಟೋ ಮಾಹಿತಿ ಆ ಪಾಠದಂದು ಹೇಳ್ತಿದ್ರು. ಅದ್ರ ಜೊತೆ ಎಷ್ಟೋ ಹೊರಗಿನ ಮಾಹಿತಿ ನಮ್ಗೆ ಗೊತ್ತಿರ್ತಿದ್ದಿಲ್ಲ, ಅದನ್ನೂ ಹೇಳಿ ನಮಗೆಲ್ಲ ತಿಳಿಸ್ಕೊಟ್ರು. ವಿಜ್ಞಾನ ಅಂದ್ರೆ ನನಗೂ ಫಸ್ಟ್ ವಿಜ್ಞಾನ ಅಂದ್ರೆ ಆಗಿ ಬರ್ತಿದ್ದಿಲ್ಲ, ಅಷ್ಟೊಂದು ಇದ್ದಿದ್ದಿಲ್ಲ. ಇಲ್ಲಿ ಬಂದಮೇಲೆ ವಿಜ್ಞಾನ ಅಂದ್ರೆ ಅಷ್ಟು ಇಷ್ಟ ಆಗತೈತಿ. ಅದಕ್ಕೆ ಬಸಪ್ಪ ಸರಿಗೆ ಧನ್ಯವಾದ. ವಿಜ್ಞಾನ ಸರ್ ಏನಪ್ಪ ಅಂತಂದ್ರೆ ಅವ್ರು ತುಂಬ ಒಳ್ಳೆಯವರು. ಅವರು ನಮಗೆಲ್ಲ ಯಾವುದೇ ಥರದ ವಿಜ್ಞಾನದ ವಿಷಯದಲ್ಲಿ